ನಮಸ್ಕಾರ. ನಾನು ನಾಗೇಂದ್ರ. KSOU MA 4ನೇ ಸೆಮಿಸ್ಟರ್, ಪತ್ರಿಕೆ 3, ಕನ್ನಡ ಶಾಸನಗಳ ಅಧ್ಯಯನ, ತತ್ವಗಳು ಮತ್ತು ಆಯ್ದ ಪಠ್ಯಗಳು. ಈ ಪತ್ರಿಕೆಯ ಮೊದಲ ಬ್ಲಾಕ್ 70 ಪ್ರವೇಶಿಕೆ. ಈ ಬ್ಲಾಕಿನ ಕೊನೆಯ ಘಟಕ 280 ಶಾಸನಗಳಲ್ಲಿ ಕಾಲಗಣನೆ. ವೀರಗಲ್ಲು, ಮಾಸ್ತಿಗಲ್ಲು, ನಿಸದಿಗಲ್ಲು. ಈ ಘಟಕದ ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಘಟಕದ ಪ್ರಮುಖ ಅಂಶಗಳು ಯಾವ್ಯಾವುದು ಅಂತ ಹೇಳೋದಾದರೆ, ಮೊದಲಿಗೆ ಶಾಸನಗಳಲ್ಲಿ ಕಾಲಗಣನೆಯನ್ನು ಹೇಗೆ ಕಂಡುಹಿಡಿಯಬಹುದು, ಶಾಸನದ ಕಾಲ ಯಾವುದು ಅನ್ನೋದನ್ನು ಮೊದಲು ತಿಳ್ಕೊತೀವಿ. ಅದರಲ್ಲಿ ಶಕಗಳು ಯಾವ್ಯಾವುದು ನಾವು ಓದಿರಬಹುದು. ಈಗ ಬಹಳಷ್ಟು ಜನ ನೀವು ಆಹ್ವಾನ ಪತ್ರಿಕೆಗಳನ್ನು ನೋಡಿದ್ರೆ ಅಲ್ಲಿ ನಮ್ಮ ಕ್ಯಾಲೆಂಡರ್ನಲ್ಲಿ ಬರುವ ದಿನಾಂಕ ಹೇಳ್ತಾರೆ. 25/7/2024 ಅಂತಲೂ ಹೇಳ್ತಾರೆ. ಜೊತೆಯಲ್ಲಿ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಹೇಳುವ ಹಾಗೆ ಅಥವಾ ಹಿಂದೂ ಪಂಚಾಂಗಗಳ ಪ್ರಕಾರ ವಿಕ್ರಮ ಶಕೆ ಅನ್ನೋ ಪದ ನೀವು ಕೇಳಿರಬಹುದು, ಅಥವಾ ಶಾಲಿವಾಹನ ಶಕೆ. ಬಹುತೇಕ ನಾವು ಶಾಲಿವಾಹನ ಶಕೆ ಅಂತ ನಮ್ಮ ಲಗ್ನ ಪತ್ರಿಕೆಗಳಲ್ಲಿ ಅಥವಾ ಆಹ್ವಾನ ಪತ್ರಿಕೆಗಳಲ್ಲಿ ಕೊಟ್ಟಿರ್ತೀವಿ. ಏನಿದು ಶಾಲಿವಾಹನ ಶಕೆ? ಅಥವಾ ಮತ್ತು ಕೆಲವೊಂದು ಕಡೆ ವಿಕ್ರಮ ಶಕೆ ಅಂತ ಓದಿರ್ತೀವಿ. ಏನಿದು ವಿಕ್ರಮ ಶಕೆ? ಅದನ್ನು ಈ ಘಟಕದಲ್ಲ ತಿಳ್ಕೊಳ್ಳೋಣ. ಹಾಗೆ ಶಾಸನಗಳಲ್ಲೂ ಸಹ ಈ ವಿಕ್ರಮ ಶಕೆ, ಶಾಲಿವಾಹನ ಶಕೆ ಅಂತ ಇರೋದಲ್ಲ, ಆ ಶಾಸನದ ಕಾಲ ಯಾವುದು ಅನ್ನೋದು ಅದು ತಿಳಿಸುತ್ತೆ. ಹಾಗೆ ಶಾಸನದಲ್ಲಿ ಭಾಷೆ ಹೇಗಿದೆ ಅನ್ನೋದನ್ನು ಸಹ ಈ ಘಟಕದಲ್ಲಿ ನೋಡೋಣ. ಮತ್ತು ಕೂಟ ಶಾಸನಗಳು ಅಂದರೆ ಏನು? ಅದರ ಅರ್ಥ, ಕೂಟ ಶಾಸನ ಅಂದರೆ ಕೃತಕ ಶಾಸನ, ಕೋಟಾ ಶಾಸನ. ನಾವು ಫೇಕ್ ಅಂತ ಏನು ಹೇಳ್ತೀವಲ್ವಾ, ಅಂದರೆ ನಿಜವಾದ ಶಾಸನ ಆಗಿರಲ್ಲ, ಅದು ಯಾರೋ ವಂಚಕರು ಸೃಷ್ಟಿಸಿದ್ದು ಕೂಟ ಶಾಸನ. ನಾವು ನೆನಪಿರ್ಬೋದು, ಯಾವುದೋ ಒಂದು ಪ್ರೂಫಲ್ಲಿ ಅಥವಾ ಸಾಕ್ಷಿ ಕೊಡಬೇಕಾದ್ರೆ 1965ರಲ್ಲಿ ಕರ್ನಾಟಕ ಸರ್ಕಾರ ಹೇಳಿದ ಹಾಗೆ ಅಂತ ಯಾವುದೋ ಒಂದು ಸರ್ಟಿಫಿಕೇಟ್ ಇದೆ ಅಂದರೆ ಅದು ಫೇಕ್ ಅಂತ ಹೇಳ್ಬೋದು. ಯಾಕಂದರೆ ಆ ಸಮಯದಲ್ಲಿ ಕರ್ನಾಟಕ ಸರ್ಕಾರ ಅಂತ ಇರಲಿಲ್ಲ, ಮೈಸೂರು ಸರ್ಕಾರ ಅಂತ ಇತ್ತು. ಅದೇ ರೀತಿ ಶಾಸನಗಳಲ್ಲೂ ಅವರು ಮಾಡುವ ತಪ್ಪುಗಳಿಂದ ನಾವು ಅದು ನಿಜವಾದ ಶಾಸನನೋ ಅಥವಾ ನೈಜ ಶಾಸನನೋ ಅಥವಾ ಕೃತಕ ಅಥವಾ ಕೋಟಾ ಶಾಸನ ಅನ್ನೋದನ್ನು ನಾವು ತಿಳ್ಕೋಬಹುದು. ನಂತರ ಈ ಘಟಕದಲ್ಲಿ ವೀರಗಲ್ಲುಗಳು ಅಂದರೆ ಏನು, ಮಾಸ್ತಿಗಲ್ಲು ಅಂದರೆ ಏನು, ನಿಸಿದಿಗಲ್ಲು ಅಂದರೆ ಏನು ಅನ್ನೋದು ಸಹ ತಿಳ್ಕೊತೀವಿ. ವೀರಗಲ್ಲು ಎಲ್ಲರಿಗೂ ಗೊತ್ತು, ವೀರರ ಹೋರಾಟ, ಅವರ ಬಗ್ಗೆ ಹೇಳೋದು ವೀರಗಲ್ಲು. ಮಾಸ್ತಿಗಲ್ಲು ಅಂದರೆ ಮಹಾಸತಿಗಳು, ಅಂದರೆ ಹಿಂದಿನ ಆ ಸಮಯದಲ್ಲಿ ಹೆಂಗಸರು ತನ್ನ ಗಂಡನನ್ನು ಕಳ್ಕೊಂಡಾಗ, ಸಹಗಮನ ಮಾಡಿದಾಗ ನೆಡ್ತಾ ಇದ್ದ ಕಲ್ಲುಗಳು ಮಾಸ್ತಿಗಲ್ಲುಗಳು. ಇನ್ನು ನಿಸಿದಿ ಕಲ್ಲು, ಇದು ಹೊಸ ಪದ ಅಂತ ಎಷ್ಟೋ ಜನಕ್ಕೆ ಅನಿಸ್ಬಹುದು. ಈ ನಿಸಿದಿಗಲ್ಲು ಅಂದರೆ ಸನ್ಯಸನ ವಿಧಿಯಿಂದ ಮಡಿದವರ ಸ್ಮಾರಕವಾಗಿ ನಿರ್ಮಿಸುತ್ತಿದ್ದ ಕಲ್ಲುಗಳು ನಿಸಿದಿಗಲ್ಲು. ಅಂದರೆ ಬಹುತೇಕ ಜೈನ ಧರ್ಮದಲ್ಲಿ ಸನ್ಯಾಸನ ಅಂದರೆ ಬಹುಶಃ ಸನ್ಯಾಸ ವ್ರತ ಅನ್ನೋ ಥರ ಹೇಳ್ಬೋದು, ಸನ್ಯಾಸ ಸ್ವೀಕರಿಸೋ ಥರ. ಆ ಸನ್ಯಾಸನ ವ್ರತವನ್ನು ಸ್ವೀಕರಿಸಿ ಮಡಿದವರ ಸ್ಮಾರಕವಾಗಿ ಈ ನಿಸಿದಿಗಲ್ಲುಗಳನ್ನು ಸ್ಥಾಪಿಸಲಾಗ್ತಿತ್ತು. ಅವುಗಳ ಬಗ್ಗೆ ಸಹ ಈ ಘಟಕದಲ್ಲಿ ತಿಳ್ಕೊಳ್ಳೋಣ. ಈ ಘಟಕದ ವಿವಿಧ ಅಂಶಗಳನ್ನು ತಿಳ್ಕೊಳ್ಳೋದಕ್ಕೆ ಮೊದಲು ಈ ಘಟಕದ ವಿಷಯಗಳ ಬಗ್ಗೆ ಯಾವ ತರಹ ಪ್ರಶ್ನೆಗಳು ಹಿಂದಿನ ಪರೀಕ್ಷೆಗಳಲ್ಲಿ ಬಂದಿದೆ, ಅದರಲ್ಲೂ ವಾರ್ಷಿಕ ಪದ್ಧತಿಯ ಪರೀಕ್ಷೆಗಳಲ್ಲಿ ಯಾವ ಥರ ಇತ್ತು ಅಂದರೆ, ಬಹುತೇಕ ಟಿಪ್ಪಣಿ ಬರೆಯಿರಿ 5 ಅಂಕಗಳ ಪ್ರಶ್ನೆಗಳು ಈ ಘಟಕದ ವಿಷಯಗಳ ಬಗ್ಗೆ ಬಂದಿದೆ. ಉದಾಹರಣೆಗೆ ಮಾರ್ಚ್ 2023ರಲ್ಲಿ ಟಿಪ್ಪಣಿ ಬರೆಯಿರಿ ಮಾಸ್ತಿಕಲ್ಲು 5 ಅಂಕಗಳ ಪ್ರಶ್ನೆ. ಅದೇ ಥರ
ಅಕ್ಟೋಬರ್ 2022ರಲ್ಲಿ ಟಿಪ್ಪಣಿ ಬರೆಯಿರಿ ವೀರಗಲ್ಲು ಮಾಸ್ತಿಗಲ್ಲು ಕೂಟಶಾಸ್ತ್ರಗಳು 5 ಅಂಕಗಳ 3 ಪ್ರಶ್ನೆಗಳಿತ್ತು. 5 ಅಂಕಗಳು ಪ್ರತಿಯೊಂದಕ್ಕೂ. ಮತ್ತು ಟಿಪ್ಪಣಿ ಬರೆಯಿರಿ ಶಾಸನಗಳ ಕಾಲಗಣನೆ, ಇದಕ್ಕೆ ಸಹ 5 ಅಂಕಗಳು ಇತ್ತು. ಹೀಗೆ ಈ ಘಟಕದ ವಿವಿಧ ವಿಷಯಗಳ ಬಗ್ಗೆ, ಬಹುತೇಕ ಎಲ್ಲ ವಿಷಯಗಳ ಬಗ್ಗೆ ಸಹ 5 ಅಂಕಗಳ ಪ್ರಶ್ನೆ ಬರೋದು ಬಹಳ ಸಾಧ್ಯತೆ ಇದೆ. ಈ ಘಟಕದ ವಿವಿಧ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಮೊದಲು ಪೀಠಿಕೆಯಾಗಿ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ. ಈ ವಿಷಯಗಳನ್ನು ತಿಳ್ಕೊಂಡ್ರೆ ನಿಮಗೆ ಎಲ್ಲ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ. ಶಾಸನಗಳಲ್ಲಿ ಕಾಲಗಣನೆ ಅಂದ್ರೇನು, ಈ ವಿಕ್ರಮ ಶಕ, ಶಾಲಿವಾಹನ ಶಕ, ಇದನ್ನೆಲ್ಲ ನಾವು ಹಲವಾರು ಆಹ್ವಾನ ಪತ್ರಿಕೆಗಳಲ್ಲಿ, ಲಗ್ನ ಪತ್ರಿಕೆಗಳಲ್ಲಿ ನೋಡಿರ್ತೀವಿ. ಏನಿದು ವಿಕ್ರಮ ಶಕ, ಶಾಲಿವಾಹನ ಶಕ? ಈಗ ನಾವು ಹೇಳ್ತೀವಿ, ಯಾರಾದರೂ ಆಡಳಿತಕ್ಕೆ ಬಂದರೆ ಅವರ ಶಕ ಶುರುವಾಯಿತು ಅಂತ ಹೇಳ್ತೀವಿ. ಹಾಗೆ ಹಿಂದಿನ ಕಾಲದಲ್ಲಿ ಪ್ರಸಿದ್ಧ ಚಕ್ರವರ್ತಿಗಳು, ರಾಜರು ಅಧಿಕಾರ ವಹಿಸಿಕೊಂಡಾಗ ಆ ಅಧಿಕಾರ ವಹಿಸಿಕೊಂಡ ದಿನದಿಂದ ಅವರ ಶಕೆ ಆರಂಭ ಆಗುತ್ತೆ ಅಂತ ಪರಿಗಣನೆಗೆ ತಂದುಕೊಳ್ತಾ ಇತ್ತು. ಹೀಗೆ ವಿಕ್ರಮ ಶಕ ಮತ್ತು ಶಾಲಿವಾಹನ ಶಕಗಳು ಬಂದಿರೋದು. ಕ್ರಿಸ್ತ ಶಕ ನಾವೆಲ್ಲ ಕೇಳಿದ್ದೀವಿ, ಆದರೆ ಈ ಕ್ರಿಸ್ತ ಶಕ ಕ್ರಿಸ್ತನು ಹುಟ್ಟಿದ ದಿನದಿಂದ ಆರಂಭ ಆಗುತ್ತೆ. ಆದರೆ ನಮ್ಮ ಭಾರತೀಯ ಶಕಗಳು ಅವರು ಅಧಿಕಾರ ವಹಿಸಿಕೊಳ್ಳುವ ದಿನದಿಂದ ಆರಂಭ ಆಗೋದು. ಹಲವಾರು ಶಾಸನಗಳಲ್ಲಿ ಆಯಾ ರಾಜನ ಆಳ್ವಿಕೆಯ ವರ್ಷ ಆರಂಭ ಆಗುವ ಅಥವಾ ದಿನ ಆರಂಭವಾಗುವ ಕಾಲವನ್ನು, ಅದರ ಪ್ರಕಾರ ಕಾಲ ನಿರ್ದೇಶನವನ್ನು ಮಾಡ್ತಾ ಇರೋದನ್ನು ನಾವು ಶಾಸನಗಳಲ್ಲಿ ನೋಡಬಹುದು. ವಿವಿಧ ಶಕೆಗಳನ್ನು ಹೇಳಿಕೊಳ್ಳುವ ಪದ್ಧತಿ ಕ್ರಿಸ್ತ ಶಕದ ಆರಂಭದಿಂದಲೇ ಮೊದಲಾಯಿತು ಅಂತ ಹೇಳಬಹುದು. ಹಾಗೆ ಶಾಸನಗಳಲ್ಲಿ ದಿನಾಂಕ ಕೆಲವು ಶಾಸನಗಳಲ್ಲಿ ಬರ್ತಾ ಇತ್ತು, ಆದರೆ ಬಹಳಷ್ಟು ಶಾಸನಗಳಲ್ಲಿ ನಮ್ಮ ಹಿಂದೂ ಕ್ಯಾಲೆಂಡರ್ ಅಥವಾ ಭಾರತೀಯ ಕ್ಯಾಲೆಂಡರ್ ಪದ್ಧತಿಯಲ್ಲಿ ದಿನವನ್ನು ಹೇಳ್ತಾ ಇದ್ರು. ಒಂದು ಭಾರತೀಯ ಪದ್ಧತಿಯಲ್ಲಿ ದಿನವನ್ನು ಹೇಗೆ ಹೇಳ್ತಾರೆ ಅಂದರೆ, ಸಂವತ್ಸರ, ಋತು, ಮಾಸ, ಪಕ್ಷ, ತಿಥಿ ಇವುಗಳನ್ನು ಹೇಳಿದ್ರೆ ನಿಖರವಾಗಿ ಅದು ಯಾವ ದಿನ ಅಂತ ಹೇಳಬಹುದು. ಏನಿದು ಸಂವತ್ಸರ, ಋತು, ಮಾಸ, ಪಕ್ಷ, ತಿಥಿ? ತಿಥಿ ಅಂದರೆ ದಿನ. ಈಗ ನಾವು ಹೇಗೆ ಭಾನುವಾರ, ಸೋಮವಾರ ಅಂತ ಹೇಳ್ತೀವಿ, ಅದೇ ಥರ ತಿಥಿ ಅನ್ನೋದು 15 ದಿನಗಳ ಒಂದು ಆವೃತ್ತಿ ಅಂತ ಹೇಳಬಹುದು. ಯಾವ್ಯಾವುದದು 15 ದಿನಗಳು? ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, 15ನೇದು ಅಮಾವಾಸ್ಯೆ ಅಥವಾ ಹುಣ್ಣಿಮೆ. ಈ 15 ತಿಥಿಗಳು, 15 ದಿನಗಳು. ಈ 15 ದಿನಗಳಿಗೆ ಒಂದು ಪಕ್ಷ ಅಂತ ಹೇಳ್ತಾರೆ. ಹುಣ್ಣಿಮೆಗೆ ಮೊದಲು ಬರುವ 15 ದಿನಗಳನ್ನು ಶುಕ್ಲ ಪಕ್ಷ ಅಂತ ಹೇಳ್ತಾರೆ. ಶುಕ್ಲ ಪಕ್ಷದ ಚಂದಿರನಂತೆ ಅಂತ ಹೇಳ್ತಾರೆ. ಅಂದರೆ ದಿನದಿನಕ್ಕೂ ಹೆಚ್ಚು ಬೆಳಕನ್ನು ಕೊಡೋದು ಈ ಶುಕ್ಲ ಪಕ್ಷದಲ್ಲಿ. ಕೊನೆಯಲ್ಲಿ ಹುಣ್ಣಿಮೆ ಬರುತ್ತೆ. ಅದೇ ಅಮಾವಾಸ್ಯೆಗೆ ಮೊದಲಿನ 15 ದಿನಗಳನ್ನು ಕೃಷ್ಣ ಪಕ್ಷ ಅಂತ ಹೇಳ್ತಾರೆ. ಹೀಗೆ ಒಟ್ಟು 15 ದಿನಗಳಿಗೆ ಒಂದು ಪಕ್ಷದಂತೆ 2 ಪಕ್ಷಗಳಿದೆ, ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ. ಈ 2 ಪಕ್ಷಗಳು ಸೇರಿ ಒಂದು ಮಾಸ ಆಗತ್ತೆ. 30 ದಿನಗಳ ಒಂದು ಮಾಸ. ಎಷ್ಟು ಮಾಸಗಳಿವೆ? 12 ಮಾಸಗಳಿದೆ. ಯಾವ್ಯಾವುದು ಮಾಸಗಳು? ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಪಾಲ್ಗುಣ. ಈ 12 ಮಾಸಗಳನ್ನು 6 ಋತುಗಳನ್ನಾಗಿ ವಿಂಗಡಿಸಲಾಗಿದೆ. 2 ಮಾಸಗಳಿಗೆ ಒಂದೊಂದು ಋತು. ವಸಂತ ಋತು ಅಂದರೆ ಚೈತ್ರ, ವೈಶಾಖ. ಗ್ರೀಷ್ಮ ಋತು ಅಂದರೆ ಜ್ಯೇಷ್ಠ, ಆಷಾಢ. ವರ್ಷ ಋತು ಅಂದರೆ ಶ್ರಾವಣ, ಭಾದ್ರಪದ. ಶರದ್ ಋತು ಅಂದರೆ ಆಶ್ವಯುಜ, ಕಾರ್ತಿಕ. ಹೇಮಂತ ಋತು ಅಂದರೆ ಮಾರ್ಗಶಿರ, ಪುಷ್ಯ ಮಾಸಗಳು. ಶಿಶಿರ ಋತು ಅಂದರೆ ಮಾಘ, ಪಾಲ್ಗುಣ ಮಾಸಗಳು. ಹೀಗೆ ಒಟ್ಟು
6 ಋತುಗಳಿರುತ್ತೆ. ಈ 6 ಋತುಗಳು ಸೇರಿ ಒಂದು ಸಂವತ್ಸರ ಆಗುತ್ತೆ. ಒಟ್ಟು 60 ಸಂವತ್ಸರಗಳು ನಮ್ಮ ಸಂಪ್ರದಾಯದಂತೆ ಇದೆ. ಹೀಗೆ ಸಂವತ್ಸರ, ಋತು, ಮಾಸ, ಪಕ್ಷ, ತಿಥಿಗಳನ್ನು ಬಹಳಷ್ಟು ಶಾಸನಗಳಲ್ಲಿ ನೀಡಲಾಗ್ತಾ ಇತ್ತು. ಅದರ ಜೊತೆಗೆ ಸಮಯವನ್ನು ಸಹ ತಿಳಿಸೋದಕ್ಕೆ ನಕ್ಷತ್ರ, ಯೋಗ, ಕರಣ, ಲಗ್ನಗಳನ್ನು ಸಹ ಉಲ್ಲೇಖ ಮಾಡ್ತಾ ಇತ್ತು ಈ ಶಾಸನಗಳಲ್ಲಿ. ನಂತರ ವಾರದ ಹೆಸರನ್ನು ಸಹ ಹೇಳುವ ಪದ್ಧತಿ ಜನಪ್ರಿಯ ಆಯಿತು. ಹೀಗೆ ಶಾಸನಗಳ ಬಗ್ಗೆ ಹೇಳಿ ನಂತರ ಕೂಟ ಶಾಸನಗಳ ಬಗ್ಗೆ ಸಹ ಈ ಘಟಕದಲ್ಲಿ ಹೇಳಲಾಗುತ್ತೆ. ಕೂಟ ಶಾಸನ ಅಂದರೆ ನಕಲು ಶಾಸನ, ಕೋಟಾ ಶಾಸನ, ನಾವೇನು ಫೇಕ್ ಅಂತ ಹೇಳ್ತೀವಲ್ಲ ಆ ಶಾಸನಗಳಿಗೆ ಕೂಟ ಶಾಸನ ಅಂತ ಹೇಳ್ತೀವಿ. ನಾವು ಅಕಸ್ಮಾತಾಗಿ ನಮ್ಮ ಕೈಗೆ ಯಾವುದಾದ್ರೂ 1960ನೇ ಇಸವಿಯಲ್ಲಿ ಕರ್ನಾಟಕ ರಾಜ್ಯದ ಅಧಿಕೃತ ನಿರ್ಧಾರದಂತೆ, ಅಂದರೆ 1960ರಲ್ಲಿ ಕರ್ನಾಟಕ ಸರ್ಕಾರವು ಈ ಆರ್ಡರನ್ನು ಹೊರಡಿಸಲಾಯಿತು ಅಂತ ಹೇಳಿದ್ರೆ ಅದು ಫೇಕ್ ಅಂತ ಹೇಳಬಹುದು. ಯಾಕಂದರೆ 1960ರಲ್ಲಿ ಕರ್ನಾಟಕ ಸರ್ಕಾರ ಅನ್ನೋದೇ ಇರಲಿಲ್ಲ. ಈ ತರಹ ನಕಲು ಮಾಡುವವರು ತಪ್ಪು ಮಾಡೋದನ್ನು ಕಂಡುಹಿಡಿದು ಅದೇ ಥರ ನಕಲು ಶಾಸನವನ್ನು ಅಥವಾ ಕೋಟಾ ಶಾಸನವನ್ನು ಕಂಡುಹಿಡಿದು ಅದು ಕೂಟ ಶಾಸನ ಅಂತ ವಿದ್ವಾಂಸರು ಅದನ್ನು ಹೇಳ್ತಾರೆ. ಎಷ್ಟೊಂದು ಶಾಸನಗಳು ಇತ್ತೀಚಿನ ದಿನಗಳಲ್ಲಿ ಹಲವಾರು ಕಾರಣಗಳಿಂದ ನಕಲು ಮಾಡಿ ಅದನ್ನು ನಿಜವಾದ ಶಾಸನ ಎಂಬಂತೆ ಬಿಡುಗಡೆ ಮಾಡಲಾಗ್ತಾ ಇತ್ತು. ಅದರಲ್ಲಿ ಎಷ್ಟೊಂದು ಕೂಟ ಶಾಸನಗಳು ಅಂತ ಸಹ ಗೊತ್ತಾಗಿದೆ. ನಂತರ ಈ ಕೂಟ ಶಾಸನಗಳ ಆದಮೇಲೆ ವಿವಿಧ ಬಗೆಯ ಶಾಸನಗಳಾದ ವೀರಗಲ್ಲು, ಮಾಸ್ತಿಗಲ್ಲು ಮತ್ತು ನಿಸಿದಿಗಲ್ಲುಗಳ ಬಗ್ಗೆ ಸಹ ಈ ಘಟಕದಲ್ಲಿ ಹೇಳಲಾಗುತ್ತೆ. ವೀರಗಲ್ಲು ಮತ್ತು ಮಾಸ್ತಿಗಲ್ಲು ಏನು ಅಂತ ಗೊತ್ತು. ನಿಸಿದಿಗಲ್ಲು ಅಂದರೆ ನಮಗೆಲ್ಲ ಗೊತ್ತಿರಬಹುದು, ಸನ್ಯಾಸನ ವ್ರತವನ್ನು ಸ್ವೀಕರಿಸಿದ ಮೇಲೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡದವರ ಬಗ್ಗೆ ಹೇಳೋದು, ಅವರ ಬಗ್ಗೆ ನಡೀತಾ ಇದ್ದಿದ್ದು ನಿಸಿದಿಗಲ್ಲು. ಬಹುಶಃ ಜೈನ ಸಂಪ್ರದಾಯದಲ್ಲಿ ಇದು ನಡೀತಾ ಇತ್ತು. ಈ ಎಲ್ಲ ವಿಷಯಗಳನ್ನು ಈ ಘಟಕದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಭರತಖಂಡದ ಪ್ರಾಚೀನ ಶಾಸನಗಳಲ್ಲಿ ಬಹುತೇಕ ಆಯಾ ರಾಜನ ಆಳ್ವಿಕೆಯ ವರ್ಷಗಣನೆಯ ಪ್ರಕಾರ ಕಾಲವನ್ನು ನಿರ್ದೇಶನ ಮಾಡ್ತಾ ಬರ್ತಾ ಇತ್ತು. ಆಯಾ ರಾಜರ ಶಕವನ್ನು ಹೇಳ್ತಾ ಇದ್ರು. ಯಾವಾಗ ಆ ರಾಜ ಪಟ್ಟಾಭಿಷೇಕ ಆಗ್ತಾನೆ ಅಲ್ಲಿಂದ ಒಂದು ಶಕೆ ಪ್ರಾರಂಭವಾಯಿತು ಅಂತ ಆ ರಾಜ್ಯದವರ ಒಂದು ಅನಿಸಿಕೆಯಾಗಿತ್ತು. ಮತ್ತು ಅವರು ಆ ಸಮಯವನ್ನು ಅದನ್ನು ನಾವು ರೆಫರೆನ್ಸ್ ಆಗಿ ಇಟ್ಕೋತಾ ಇದ್ರು. ತುಂಬ ಪ್ರಾಚೀನ ಶಾಸನಗಳಲ್ಲಿ, ಕ್ರಿಸ್ತಪೂರ್ವದ ಶಾಸನಗಳಲ್ಲಿ ಕಾಲವನ್ನು ಬಹಳ ಕಂಡುಹಿಡಿಯೋದು ಕಷ್ಟ. ಆ ಶಾಸನಗಳ ಕಾಲ ಕಂಡುಹಿಡಿಯೋದು ಬಹಳ ಕಷ್ಟ. ಆದರೆ ಇತ್ತೀಚಿನ 4-5 ಶತಮಾನದ ನಂತರ ಬಹುತೇಕ ಶಾಸನಗಳಲ್ಲಿ ಸ್ಪಷ್ಟವಾಗಿ ಶಕ ಯಾವುದು ಅಂತ ಹೇಳಿ ಆ ಶಕದಿಂದ ಸಂವತ್ಸರ, ಕಾಲ, ಹೇಮಂತ, ದಿವಸ, ದಿನ ಇವೆಲ್ಲವನ್ನು ಸ್ಪಷ್ಟವಾಗಿ ಹೇಳುವ ಹಲವಾರು ಶಾಸನಗಳು ದೊರಕಿವೆ. ಕೇವಲ ವರ್ಷ ದಿನದ ಮಾಹಿತಿ ಅಲ್ದಿರ ನಕ್ಷತ್ರ, ಯೋಗ, ಕರಣ, ಲಗ್ನ ಈ ಮಾಹಿತಿ ಸಹ ಆ ಶಾಸನ ಯಾವಾಗ ಬಂತು ಅನ್ನೋದನ್ನು ಹೇಳೋದಕ್ಕೆ ಇಷ್ಟೆಲ್ಲ ಮಾಹಿತಿ ಸಹ ಕೊಡುವ ಹಲವಾರು ಶಾಸನಗಳಿವೆ. ಮೊದಲು ಶಾಸನಗಳಲ್ಲಿ, ಅದರಲ್ಲೂ ಅಶೋಕನ ಶಾಸನಗಳಲ್ಲಿ ಅಕ್ಷರಗಳಲ್ಲಿ ಸಂಖ್ಯೆಯನ್ನು ಬರಿತಾ ಇದ್ರು. ಇತ್ತೀಚೆಗೆ ಅಂಕಿಗಳಲ್ಲಿ ಕೊಡುವ ಪ್ರವೃತ್ತಿ ಪ್ರಾರಂಭ ಆಯಿತು. ಎಷ್ಟೋ ಶಾಸನಗಳಲ್ಲಿ ಅಕ್ಷರ ಮತ್ತು ಅಂಕಿ ಎರಡರಲ್ಲೂ ಸಹ ಕಾಲವನ್ನು ನಮೂದಿಸಲಾಗ್ತಾ ಇದೆ. ಹಲವಾರು ಶಾಸನಗಳಲ್ಲಿ ಸಂಖ್ಯೆಯನ್ನು ಅಕ್ಷರಗಳ ನಿರ್ದಿಷ್ಟ ಅಕ್ಷರಗಳಿಂದ ಸಂಖ್ಯೆಯನ್ನು ಸೂಚಿಸಲಾಗ್ತಾ ಇತ್ತು. ಉದಾಹರಣೆಗೆ ವ ಅಂದರೆ 4, ಸ ಅಂದರೆ 6, ಮ ಅಂದರೆ 5, ಪ ಅಂದರೆ 1, ಯ ಅಂದರೆ ಆ ಥರ ವಿವಿಧ ಅಕ್ಷರಗಳಿಂದ ಸಂಖ್ಯೆಗಳನ್ನು ಸೂಚನೆ ಮಾಡ್ತಾಯಿದ್ರು. ಇನ್ನು ಭಾರತೀಯ ದೊರೆಗಳ ಆಳ್ವಿಕೆಯ
ವರ್ಷವನ್ನು ದಾಖಲೆಯಾಗಿ ಆ ರಾಜವಂಶಗಳು ಪರಿಗಣಿಸ್ತಾ ಇದ್ರು. ಆಯಾ ರಾಜ್ಯದಲ್ಲಿ ಮೊದಲೇ ಹೇಳಿದ ಹಾಗೆ ಕಾಲ ಹೇಳಬೇಕಾದ್ರೆ ಆ ರಾಜ ಪಟ್ಟಾಭಿಷೇಕ ಆದ ದಿನದಿಂದ ಎಷ್ಟನೇ ದಿನ ಅಂತ ಹೇಳ್ತಾ ಇದ್ರು, ಎಷ್ಟನೇ ತಿಂಗಳು, ಎಷ್ಟನೇ ವರ್ಷ ಅಂತ ಹೇಳ್ತಾ ಇದ್ರು. ಅಶೋಕನ ಶಾಸನಗಳಲ್ಲಿ ಈ ತರಹದ ಕಾಲವನ್ನು ನಿಗದಿ ಮಾಡೋದನ್ನು ನಾವು ನೋಡಬಹುದು. ಬೌದ್ಧರ ಮತ್ತು ಜೈನರ ಶಾಸನಗಳಲ್ಲಿ ಪರಿನಿರ್ಮಾಣ ಶಕಗಳು ಅಂತ ಇದೆ, ಆದರೆ ಅದು ಅಷ್ಟೊಂದು ಜನಪ್ರಿಯವಾಗಿರಲಿಲ್ಲ. ಅದೇ ಭಾರತದ ಶಾಸನಗಳಲ್ಲಿ ಕಲಿಯುಗ ಶಕ ಅಂತ ಇತ್ತು, ಪ್ರಾಚೀನ ಶಾಸನಗಳಲ್ಲಿ ಹರ್ಷ ಶಕ ಅಂತ ಇತ್ತು. ಆದರೆ ಬಹಳ ಹೆಚ್ಚು ಕಡೆ ಉಪಯೋಗಿಸಿದ ಶಕ ವಿಕ್ರಮ ಶಕ ಮತ್ತು ಶಾಲಿವಾಹನ ಶಕ. ಇನ್ನು ಶಕಗಳು ಹೇಗೆ ರೂಪುಗೊಂಡವು ಅಂತ ಹೇಳೋದಾದರೆ, ಒಬ್ಬ ರಾಜ ತನ್ನ ಸ್ವಂತ ಆಳ್ವಿಕೆಯ ಮೊದಲ ವರ್ಷದಿಂದ ಶಕ ಪ್ರಾರಂಭವಾಯಿತು ಅಂತ ಹೇಳ್ಕೊತಾ ಇದ್ದ, ಅಥವಾ ತನ್ನ ಪೂರ್ವಿಕನ ಮೂಲ ಪುರುಷನ ಆಳ್ವಿಕೆಯಿಂದ ಶಕ ಪ್ರಾರಂಭವಾಯಿತು ಅಂತ ಹೇಳ್ಕೊತಾ ಇದ್ದ. ಶಕಗಳ ಉದಾಹರಣೆಗಳು ಯಾವ್ಯಾವುದು ಅಂದರೆ, ಕ್ರಿಸ್ತಪೂರ್ವ 312ರ ಸೆಲ್ಯೂಸಿಡ್ ಶಕ, ನಂತರ ಕ್ರಿಸ್ತಪೂರ್ವ 248ನೆಯ ಪಾರ್ಥಿಯನ್ ಶಕ, ನಂತರ ಕಾನಿಷ್ಕ ಶಕ, ನಂತರ ಕ್ರಿಸ್ತಪೂರ್ವ 58ರ ವಿಕ್ರಮ ಶಕ, ಹಾಗೂ ಕ್ರಿಸ್ತಶಕ 78ರ ಶಾಲಿವಾಹನ ಶಕ. ಈ ಕ್ರಿಸ್ತಶಕ 78ರ ಶಾಲಿವಾಹನ ಶಕವನ್ನು ಬಹುತೇಕ ಭಾರತೀಯ ಶಾಸನಗಳಲ್ಲಿ ಭಾರತೀಯ ರಾಜರುಗಳು ಬಳಸ್ತಾ ಇದ್ರು ಅನ್ನೋದನ್ನು ನಾವು ಗಮನಿಸಬಹುದು. ಈ ವಿಕ್ರಮ ಶಕ ಮತ್ತು ಶಾಲಿವಾಹನ ಶಕ ಬಹುತೇಕ ಇದು ಭಾರತೀಯ ಶಕಗಳು ಅಂತ ಮೇಲೆ ತೋರಿದ್ರು ಸಹ, ಇದರ ಮೂಲ ಹುಡ್ಕೊಂಡು ಹೋದರೆ ಇವಕ್ಕೆ ವಿದೇಶಿಯ ನಂಟು ಸಹ ಇದೆ ಅಂತ ಹೇಳಬಹುದು. ಸಿಥೋಪಾರ್ಥಿಯನ್ ಹಾಗೂ ಕುಶಾನ್ ಯುಗಗಳಿಗೆ ಈ ವಿಕ್ರಮ ಶಕ ಮತ್ತು ಶಾಲಿವಾಹನ ಶಕ ಸರಿ ಹೋಗ್ತಾ ಇದೆ. ಆದ್ದರಿಂದ ಇದು ಭಾರತೀಯ ಶಕಗಳು ಅಂತ ಅಂದ್ಕೊಂಡ್ರೂ ಸಹ ಮೂಲದಲ್ಲಿ ವಿದೇಶಿಯ ನಂಟಿದೆ ಅಂತ ಹೇಳಬಹುದು. ಈ ಶಾಲಿವಾಹನ ಶಕಕ್ಕೆ ಶಕ ಅಂತ ಸಹ ಕರೀತಾ ಇದ್ರು. ಶಕ ಅಂದರೆ ಶಾಲಿವಾಹನ ಶಕ. ನಾವು ನೆನ್ಪಿಟ್ಕೋಬೇಕಾಗಿರೋದು ಭಾರತದ 2 ಪ್ರಮುಖ ಶಕಗಳು, ವಿಕ್ರಮ ಶಕ ಮತ್ತು ಶಾಲಿವಾಹನ ಶಕ. ಈ ವಿಕ್ರಮ ಶಕ ಮತ್ತು ಸಿಥೋಪಾರ್ಥಿಯನ್ ಶಕ ಎರಡೂ ಒಂದೇ ಅನ್ನುವ ಒಂದು ವಾದ ಇದೆ. ಆದರೆ ಇವೆರಡೂ ಒಂದೇ ಆದರೆ ಈ ವಿಕ್ರಮಾದಿತ್ಯನ ಹೆಸರು ಹೇಗೆ ಈ ಸಿಥೋಪಾರ್ಥಿಯನ್ ಶಕಕ್ಕೆ ಅಂಟ್ಕೊಳ್ತು? ಅದಕ್ಕೊಂದು ಕಥೆ ಇದೆ. ವಿಕ್ರಮ ಶಕಕ್ಕೆ ಮೊದಲು ಕೃತಕ ಶಕ ಅಂತ ಹೆಸರಿತ್ತು. ಅದು ರಾಜಸ್ಥಾನದ ಮಾಳವದಲ್ಲಿ ಪ್ರಚಲಿತವಾಗಿತ್ತು. ನಂತರ ಅದನ್ನು ಮಾಳವ ಶಕ ಅಂತ ಕರೀಲಾಗ್ತಾ ಇತ್ತು. ಸುಮಾರು 8ನೇ ಶತಮಾನದಲ್ಲಿ ವಿಕ್ರಮಾದಿತ್ಯನ ಹೆಸರು ಆ ಶಕಕ್ಕೆ ಬಂದು ಅದನ್ನು ವಿಕ್ರಮಾದಿತ್ಯ ಶಕ ಅಂತ ಕರೆಯೋದಕ್ಕೆ ಪ್ರಾರಂಭ ಆಯಿತು. ಅಲೆಕ್ಸಾಂಡರ್ ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡಿದಾಗ ಮಾಳವ ಜನಾಂಗ ಪಂಜಾಬಿನಲ್ಲಿ ಸಿಥೋಪಾರ್ಥಿಯನರ ಆಳ್ವಿಕೆಗೆ ಒಳಪಟ್ಟಿದ್ದರು. ಅನಂತರ ಅವರು ರಾಜಸ್ಥಾನಕ್ಕೆ ವಲಸೆ ಹೋಗಿ ಜನಪದಗಳಲ್ಲಿ ನೆಲೆಸಿದ್ರು. ಆ ನೆಲೆಯೇ ಮಾಳವ ಅಂತ ಹೇಳಲಾಯಿತು. ಈ ಮಾಳವ ಜನಾಂಗದವರು ಕೃತ ಅಥವಾ ಸಿಥೋಪಾರ್ಥಿಯನ್ ಶಕವನ್ನು ಪಂಜಾಬಿನಿಂದ ರಾಜಸ್ಥಾನ ಮಾಳವಳಿಗೆ ಕೊಂಡೊಯ್ದರು. ಈ ಮಾಳವ ಪ್ರಾಂತ್ಯವನ್ನು ಗುಪ್ತ ಚಕ್ರವರ್ತಿ ಚಂದ್ರಗುಪ್ತ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡ. ಆಗ ಮೊದಲು ಇದ್ದ ಸಿಥೋಪಾರ್ಥಿಯನ್ ಶಕ ಅಥವಾ ಕೃತಕ ಶಕ ಅಥವಾ ಮಾಳವ ಶಕ ವಿಕ್ರಮಾದಿತ್ಯ ಶಕವಾಗಿ ಬದಲಾಯಿತು. ಏನು ನೆನ್ಪಿಟ್ಕೋಬೇಕು ಅಂದರೆ, ವಿಕ್ರಮ ಶಕ ಕ್ರಿಸ್ತಪೂರ್ವ 58ರಲ್ಲಿ ಪ್ರಾರಂಭ ಆಯಿತು ಅಂತ ನೆನ್ಪಿಟ್ಕೋಬೇಕು. ಇನ್ನು ಬಹುತೇಕ ಶಾಸನಗಳಲ್ಲಿ ಬರುವ ಶಕ ಅಥವಾ ಶಾಲಿವಾಹನ ಶಕ, ಇದು ಕ್ರಿಸ್ತಶಕ ನೆನ್ಪಿಟ್ಕೋಬೇಕು. ಕ್ರಿಸ್ತಶಕ 78ರಲ್ಲಿ ಪ್ರಾರಂಭವಾಯಿತು. ಇದು ವಾಸ್ತವವಾಗಿ ಕಾನಿಷ್ಕ ಶಕ. ಆದರೆ ಇದಕ್ಕೆ ಕುಶಾನರ ಹೆಸರು ಬರದೆ ಶಕರ ಹೆಸರು ಬಂದಿದೆ. ಆರಂಭದಲ್ಲಿ ಇದಕ್ಕೆ ಕಾನಿಷ್ಕ ಶಕ ಅಂತ ಇದ್ದರೂ ಸಹ ನಂತರ ಕ್ರಿಸ್ತ ಶಕ 2ನೇ ಶತಮಾನದಲ್ಲಿ ಇದನ್ನು ಕೇವಲ ಶಕ ಅಂತ ಕರೆದ್ರು.
ನಂತರ 13ನೆಯ ಶತಮಾನದ ಶಾತವಾಹನ ದೊರೆ ಗೌತಮಿಪುತ್ರ ಶಾನಕರ್ಣಿ ಸಮಯದಲ್ಲಿ ಇದಕ್ಕೆ ಶಾಲಿವಾಹನ ಶಕ ಅಂತ ಕರೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಹೀಗಾಗಿ ಶಾಲಿವಾಹನ ಶಕದ ಮೂಲ ಕಾನಿಷ್ಕ ಶಕ, ನಂತರ ಅದು ಶಕ ಅಂತ ಆಯಿತು. ನಂತರ 13ನೇ ಶತಮಾನದಲ್ಲಿ ಶಾಲಿವಾಹನ ಶಕ ಅಂತ ಕರೆಯಲಾಗ್ತಾ ಇದೆ. ಭಾರತದಲ್ಲಿ ಕೇವಲ ವಿಕ್ರಮ ಶಕ, ಶಾಲಿವಾಹನ ಶಕಗಳಲ್ಲದೆ ಕೊಲ್ಲಂ ಶಕ, ನೆವಾರಿ ಶಕ, ಲಕ್ಷ್ಮಣಸೇನ ಶಕ ಮೊದಲಾದವು ಸಹ ಪ್ರಚಲಿತವಾಗಿವೆ. ಕಲಚೂರಿ ಶಕ, ಗುಪ್ತ ಶಕ, ವಲಭಿ ಶಕ, ಗಂಗ ಶಕ, ಹರ್ಷ ಶಕ, ಬಹುಮಾಕರ ಶಕ, ಚಾಲುಕ್ಯ ವಿಕ್ರಮ ಶಕ, ಸಿಂಹ ಶಕ, ಶಿವಾಜಿ ಪಟ್ಟಾಭಿಷೇಕ ಶಕ ಮೊದಲಾದ ಶಕಗಳು ಸಹ ಆಯಾ ರಾಜರ ಸಮಯದಲ್ಲಿ ಪ್ರಸಿದ್ಧಿಯಾಗಿದ್ದವು. ಶಾಸನಗಳ ಭಾಷೆ ಭಾರತದಲ್ಲಿ ಕಂಡುಬಂದಿರುವ ಶಾಸನಗಳ ಭಾಷೆ ಯಾವುದು, ಯಾವ್ಯಾವ ಥರದ ಭಾಷೆಗಳಿತ್ತು ಅಂತ ಹೇಳೋದಾದರೆ 2 ತರಹದ ಭಾಷೆಗಳು ಅಂತ ಹೇಳ್ಬೋದು. ಒಂದು ವಿದೇಶಿ ಭಾಷೆಗಳು, ಮತ್ತೊಂದು ಭಾರತೀಯ ಭಾಷೆಗಳು. ಈ ಭಾರತದ ಪ್ರಾಚೀನ ಶಾಸನಗಳಲ್ಲಿ ಅಂದರೆ ಕ್ರಿಸ್ತಪೂರ್ವದಲ್ಲಿ ಎಷ್ಟೊಂದು ಶಾಸನಗಳಲ್ಲಿ ಬಳಕೆಯಾಗಿರುವ ಭಾಷೆ ಅರಾಮೇಯಿಕ್. ಇದು ಈಗಿನ ಪಶ್ಚಿಮ ಪಾಕಿಸ್ತಾನ ಪ್ರದೇಶದ ಭಾಷೆ ಅಂತ ಹೇಳ್ಬೋದು. ಅಲ್ಲಿ ಈ ಭಾಷೆಯ ಹಲವು ಶಾಸನಗಳು ಕ್ರಿಸ್ತಪೂರ್ವ 3ನೇ ಶತಮಾನಕ್ಕೆ ಸೇರಿದ ಶಾಸನಗಳು ಸಿಕ್ಕಿವೆ. ಈ ಅರಾಮೇಯಿಕ್ ಭಾಷೆ ಜೊತೆಯಲ್ಲಿ ಗ್ರೀಕರ, ರೋಮನ್ನರ, ಅರೇಬಿಕ್, ಪರ್ಷಿಯನ್, ಟಿಬೆಟಿಯನ್, ಬರ್ಮಿ ಮೊದಲಾದ ವಿದೇಶಿ ಭಾಷೆಗಳ ಹಲವಾರು ಶಾಸನಗಳು ಭಾರತದಲ್ಲಿ ಸಿಕ್ಕಿವೆ. ಇನ್ನು ಭಾರತೀಯ ಭಾಷೆಗಳ ಬಗ್ಗೆ ಹೇಳಬೇಕಾದ್ರೆ ಬಹು ಪ್ರಾಚೀನ ಶಾಸನಗಳಲ್ಲಿ ಪ್ರಾಕೃತದಲ್ಲಿ ಶಾಸನಗಳು ಇದ್ವು. ಭರತಖಂಡದ ಶಾಸನ ಭಾಷೆ ಮೂಲತಃ ಪ್ರಾಕೃತವೇ ಆಗಿತ್ತು. ಪ್ರಾಕೃತ ಜನಭಾಷೆಯಾಗಿತ್ತು ಮತ್ತು ಶಾಸನಗಳು ಸಮಾಜಕ್ಕೆ ಕೊಡುವ ಪ್ರಕಟಣೆ ಆದ್ದರಿಂದ ಸಹಜವಾಗಿಯೇ ಪ್ರಾಕೃತದಲ್ಲಿ ಹಲವಾರು ಶಾಸನಗಳು ಬರ್ತಾ ಇತ್ತು. ನಂತರ ಕ್ರಿಸ್ತಪೂರ್ವ ಸುಮಾರು 1ನೇ ಶತಮಾನದ ಉತ್ತರಾರ್ಧದಲ್ಲಿ ಸಂಸ್ಕೃತ ಭಾಷೆಯ ಶಾಸನಗಳು ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಯಿತು. ಕ್ರಮೇಣ ಅದು ಸಂಸ್ಕೃತ ದೇಶಾದ್ಯಂತ ವ್ಯಾಪಿಸಿ ಪ್ರಾಕೃತವನ್ನು ಹಿಂದೆ ಒತ್ತುಬಿಡ್ತು. 3ನೇ ಶತಮಾನದ ಹೊತ್ತಿಗೆ ಉತ್ತರ ಭಾರತದಲ್ಲಿ ಸಂಸ್ಕೃತ ಪಟ್ಟಭದ್ರವಾದ ನೆಲೆಯನ್ನು ಗಳಿಸ್ಕೊಳ್ತು. ಆದರೆ ದಕ್ಷಿಣ ಭಾರತದಲ್ಲಿ ಅದು ಪ್ರಾಕೃತದ ಸ್ಥಾನವನ್ನು ಆಕ್ರಮಿಸಲು ಮತ್ತು ಇನ್ನೊಂದು ಶತಮಾನ ತೆಗೆದುಕೊಳ್ತು. ಕೊನೆಗೆ ಕ್ರಿಸ್ತಶಕ 4ನೇ ಶತಮಾನದ ಅಂತ್ಯದ ವೇಳೆಗೆ ಭರತಖಂಡ ಪ್ರದೇಶದ ಎಲ್ಲ ಶಾಸನಗಳಲ್ಲಿ ಬಹುತೇಕ ಶಾಸನಗಳಲ್ಲಿ ಪ್ರಾಕೃತದ ಬದಲು ಸಂಸ್ಕೃತ ಕಾಣೋದಕ್ಕೆ ಶುರುವಾಯಿತು. ಕ್ರಿಸ್ತಪೂರ್ವ ಸಮಯದ 3ನೇ ಶತಮಾನದ ಸಮಯದ ಅಶೋಕನ ಸ್ತಂಭ ಶಾಸನಗಳು ಮತ್ತು ಪ್ರಸ್ತರ ಶಾಸನಗಳು ಪ್ರಾಕೃತದ ಬೇರೆ ಬೇರೆ ಪ್ರಕಾರದಲ್ಲಿದ್ವು. ಮತ್ತು ವಾಯುವ್ಯ ಭಾರತದ ಸಿಥೋಪಾರ್ತಿಯನ್ ಮತ್ತು ಕುಶಾನ ದೊರೆಗಳ ಹಲವಾರು ಶಾಸನಗಳು ಪ್ರಾಕೃತ ಮತ್ತು ಸಂಸ್ಕೃತಗಳ ಮಿಶ್ರಣವಾಗಿತ್ತು. ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಭಾರತದ ಗಾಂಧಾರ ಅಂದರೆ ಈಗಿನ ಅಫ್ಘಾನಿಸ್ತಾನ ಸಂಪೂರ್ಣ ಭಾರತವೇ ಆಗಿತ್ತು. ಅಲ್ಲಿದ್ದ ಪಾಣನಿ ಎಂಬುವವನು ಪ್ರಮುಖ ವೈಯಾಕರಣನಾಗಿದ್ದನು. ವೈಯಾಕರಣ ಅಂದರೆ ವ್ಯಾಕರಣ ತಜ್ಞ. ಅವನಿಂದ ಸಂಸ್ಕೃತ ಜನಪ್ರಿಯ ಆಯಿತು ಅಂತ ಹೇಳಲಾಗಿದೆ. ಇನ್ನು ದಕ್ಷಿಣ ಭಾರತದಲ್ಲಿ, ಉತ್ತರ ಭಾರತದಲ್ಲಿ 3ನೇ ಶತಮಾನದ ಹೊತ್ತಿಗೆ ಬಹುತೇಕ ಶಾಸನಗಳು ಸಂಸ್ಕೃತಕ್ಕೆ ಬಂದರೆ ಸಂಸ್ಕೃತ ಶಾಸನಗಳಾದರೆ, ದಕ್ಷಿಣ ಭಾರತದಲ್ಲಿ 4ನೇ ಶತಮಾನದವರೆಗೂ ಪ್ರಾಕೃತ ಭಾಷೆಯ ಶಾಸನಗಳೇ ಕಾಣಿಸ್ತಾ ಇತ್ತು. ಕರ್ನಾಟಕದಲ್ಲಿ ಸಹ ಚಂದವಳ್ಳಿಯ ಶಾಸನ, ಕದಂಬದೊರೆ ಮಯೂರವರ್ಮನ ಚಂದವಳ್ಳಿಯ ಶಾಸನ ಪ್ರಾಕೃತದಲ್ಲೇ ಇದೆ. ಹಾಗೆ ಕಂಚಿಯ ಪಲ್ಲವರ ಶಾಸನಗಳು, ಶಿವಸ್ಕಂದವರ್ಮನ ಮೈದವೋಲು ಮತ್ತು ಹಿರೇಹಡಗಲಿ ಪಟಗಳು ಸಹ ಪ್ರಾಕೃತದಲ್ಲೇ ಇದೆ. ಇನ್ನು ಶಾಸನಗಳಲ್ಲಿ ಕನ್ನಡದ ಸ್ಥಾನಮಾನ ಏನು ಅಂದರೆ, ಸುಮಾರು 450ನೇ ಇಸವಿಯ ಹಲ್ಮಿಡಿ ಶಾಸನ ಕನ್ನಡದಲ್ಲಿ ಇದುವರೆಗೆ ಸಿಕ್ಕಿರುವ ಶಾಸನಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದು. ನಂತರ ಚಾಲುಕ್ಯ ಮಂಗಲೇಶನ ಕಾಲ ಅಂದರೆ ಕ್ರಿಸ್ತಶಕ 598-610 ನಡುವಿನ ಬಾದಾಮಿ ಗುಹಾ ಶಾಸನವೊಂದರಲ್ಲಿ ಕನ್ನಡ ಇದೆ.
ಬಾದಾಮಿ ಚಾಲುಕ್ಯರ ತಾಮ್ರಪಟಗಳು ಸಂಸ್ಕೃತದಲ್ಲಿ ಇದ್ದರೂ ಅವರ ಕಾಲದ ಶಿಲಾಶಾಸನಗಳು ಕನ್ನಡ ಭಾಷೆಯಲ್ಲಿದೆ. ಹಲವಾರು ಶಾಸನಗಳಲ್ಲಿ ಸಂಸ್ಕೃತ ಮತ್ತು ಕನ್ನಡ ಎರಡೂ ಭಾಷೆಗಳಿವೆ. ಚಾಲುಕ್ಯ ವಿನಯಾದಿತ್ಯನ ಶಾಸನವೊಂದರಲ್ಲಿ ಪೀಠಿಕಾ ಭಾಗ ಸಂಸ್ಕೃತದಲ್ಲಿದ್ದು ದಾನದ ವಿವರ ಕನ್ನಡದಲ್ಲಿದೆ. ಕನ್ನಡ ನಾಡಿನ ಖಾಸಗಿ ಶಿಲಾಶಾಸನಗಳು ಮಾತ್ರ ಬಹುತೇಕ ಕನ್ನಡ ಭಾಷೆಯಲ್ಲೇ ಇವೆ. ಕೆಲವೊಂದು ಕಡೆ ಸಂಸ್ಕೃತ ಉಪಯೋಗಿಸಲಾಗಿದೆ. ಈ ಪ್ರಾಕೃತ, ಸಂಸ್ಕೃತ, ಕನ್ನಡ ಅಲ್ಲದೆ ದ್ರಾವಿಡ ಹಾಗೂ ಇಂಡೋ ಆರ್ಯನ್ ಭಾಷೆಗಳೆಲ್ಲ ಸಹ ಶಾಸನಗಳು ಕಂಡುಬಂದಿವೆ. ಇನ್ನು ಕೂಟ ಶಾಸನಗಳು ಎಂದರೇನು? ಕೂಟ ಅಂದರೆ ಕೋಟ ಅಂತ ಅನ್ಕೋಬಹುದು. ಫೋರ್ಜರಿ ಮಾಡೋದು, ಕೃತಕ ಶಾಸನಗಳು. ಪ್ರತಿ ಹಂತದಲ್ಲೂ ಪ್ರತಿ ಕಾಲಘಟ್ಟದಲ್ಲೂ ವಂಚಕರು ಇದ್ದೇ ಇರ್ತಾರೆ. ಈಗ ಕೋಟಿಗಳ ಸಂಖ್ಯೆಯಲ್ಲಿದ್ದರೆ ಆಗ ನೂರುಗಳ ಸಂಖ್ಯೆಯಲ್ಲಿದ್ದರು ಅಂತ ಹೇಳಬಹುದು. ಯಾರೋ ಒಬ್ಬರು ಇನ್ನೊಬ್ಬರಿಗೆ ದಾನ ಕೊಟ್ಟಿದ್ದನ್ನು ಮತ್ತೊಬ್ಬ ಖದೀಮ ಕೃತಕ ದಾಖಲೆಯನ್ನು ಸೃಷ್ಟಿಸಿ ಆ ಭೂಮಿಯನ್ನು ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಅದಕ್ಕೋಸ್ಕರ ಒಂದು ಕೃತಕವಾದ ಶಾಸನಗಳನ್ನು, ಕೋಟಾ ಶಾಸನಗಳನ್ನು ನಿರ್ಮಿಸ್ತಾ ಇದ್ದ. ಅದನ್ನು ಕೂಟ ಶಾಸನಗಳು ಅಂತ ಹೇಳಬಹುದು. ಬಹುತೇಕ ಕೂಟ ಶಾಸನಗಳು ತಾಮ್ರಪಟಗಳಾಗ್ತಾ ಇದ್ದು, ಯಾಕಂದರೆ ಅದನ್ನು ಸುಲಭವಾಗಿ ಮಾಡಬಹುದು. ಬಂಡೆ ಮೇಲೆ ಮತ್ತು ಶಿಲೆಗಳ ಮೇಲೆ ಕೆತ್ತೋದು ಕಷ್ಟ, ಮೋಸ ಮಾಡೋದು ಕಷ್ಟ. ಆದ್ದರಿಂದ ತಾಮ್ರಪಟಗಳು ಬಹುತೇಕ ಕೂಟ ಶಾಸನಗಳಾಗಿದ್ವು. ಅಂದರೆ ಕೂಟ ಶಾಸನಗಳಲ್ಲಿ ಬಹುತೇಕ ತಾಮ್ರಪಟಗಳೇ ಆಗಿದ್ವು. ಒಂದು ಶಾಸನ ಅಪ್ಪಟ ಶಾಸನವೋ ಅಥವಾ ಕೂಟ ಅಂದರೆ ಕೃತಕ ಶಾಸನವೋ ಅನ್ನೋದನ್ನು ಹೇಗೆ ಕಂಡುಹಿಡಿಯೋದು ಅಂದರೆ, ವಿದ್ವಾಂಸರು ಹಲವಾರು ಅಂಶಗಳನ್ನು ಸೂಚಿಸಿದ್ದಾರೆ. ಲಿಪಿ ಸ್ವರೂಪ ನೋಡಬಹುದು. ಯಾವ ಕಾಲದ ಶಾಸನ ಅದು ಅಂತ ಗೊತ್ತಾದರೆ ಆ ಕಾಲದಲ್ಲಿ ಲಿಪಿಗೆ ಒಂದು ಸ್ವರೂಪ ಇತ್ತು. ಅದರಿಂದ ಅದು ಸರಿಯಾದ ಲಿಪಿ ಸ್ವರೂಪದಲ್ಲಿದ್ದರೆ ಆ ಕಾಲಕ್ಕೆ ಅದು ಅಪ್ಪಟ ಶಾಸನ ಅಂತ ಹೇಳಬಹುದು. ಭಾಷಾ ಸ್ವರೂಪ ನೋಡಬಹುದು. ಮತ್ತು ನಿರ್ದಿಷ್ಟ ಕಾಲದಲ್ಲಿ ತಿಥಿ ಹೇಳುವ ಒಂದು ಮಾಹಿತಿಯಲ್ಲಿ ವ್ಯತ್ಯಾಸ ಕಂಡು ಬಂದರೆ ಆ ಶಾಸನದ ಮೂಲದ ಬಗ್ಗೆ ಸಂಶಯ ಬರುತ್ತೆ. ಈ ಕೂಟ ಶಾಸನಗಳಿಗೆ ಉದಾಹರಣೆಗಳು ಸಹ ಇದೆ. ತಾಮ್ರಪಟಗಳಲ್ಲಿ ಅತಿ ಪ್ರಾಚೀನವಾದಂದರೆ ಸಮುದ್ರಗುಪ್ತನ ಕ್ರಿಸ್ತಶಕ ಸುಮಾರು 335-76 ನಳಂದ ಮತ್ತು ಗಯಾಪಟಗಳು. ಕರ್ನಾಟಕದ ಗಂಗರ ತಾಮ್ರಪಟಗಳೆಲ್ಲ ಕೃತಕವೆಂದು ಪ್ಲೀಟರು ಹೇಳಿದರೆ ರೈಸರು ಅಂದರೆ BL ರೈಸ್ ಅವರು ಅಲ್ಲ ಅಂತ ಹೇಳಿದ್ದಾರೆ. ಗಂಗರ ಪಟಗಳಲ್ಲಿ ಕೆಲವು ಕೃತಕವೆಂದು ಕೆಲವು ಸಾಚ ಎಂದು ಇತ್ತೀಚಿನ ವಿದ್ವಾಂಸರು ನಿರ್ಣಯಿಸಿದ್ದಾರೆ. ಈ ಕೂಟ ಶಾಸನದ ಬಗ್ಗೆ ಅಂದರೆ ಕೃತಕ ಶಾಸನದ ಬಗ್ಗೆ ಒಂದು ಬಂಡೆ ಶಾಸನವೇ ಬಂದಿದೆ. ಬಿಹಾರದ ಸಸರಂ ಹತ್ರ 1169ರಲ್ಲಿ ಒಂದು ಬಂಡೆ ಶಾಸನ ಇದೆ. ಅದರಲ್ಲಿರುವ ಸಂಗತಿ ಸ್ವಾರಸ್ಯಕರವಾಗಿದೆ. ಅದೇನು ಅಂದರೆ, ಸ್ವರ್ಣಹಲದ ಬ್ರಾಹ್ಮಣರು ಕನೂಜಿನ ಗಾಹಡವಾಲ ದೊರೆ ವಿಜಯೇಂದ್ರನ ಅಧಿಕಾರಿಗೆ ಲಂಚ ಕೊಟ್ಟು ಕೂಟ ಶಾಸನವನ್ನು ತಯಾರಿಸಿ 2 ಗ್ರಾಮಗಳನ್ನು ಲಪ್ಟಾಯಿಸಿದ್ರು ಅಂತ ಈ ಶಾಸನ ಹೇಳುತ್ತೆ. ಇಂತಹ ಕೂಟ ಶಾಸನಗಳ ಬಗ್ಗೆ ಎಚ್ಚರಿಕೆಯಿಂದಿರಲು ಸ್ಥಳೀಯ ರಾಜ ತನ್ನ ಮುಂದಿನ ದೊರೆಗಳಿಗೆ ಸೂಚಿಸೋದಕ್ಕೆ ಒಂದು ಬಂಡೆ ಶಾಸನವನ್ನೇ ಕೊರೆಸಿದ್ದಾನೆ. ಬೇರೆಯವರ ಜಮೀನನ್ನು ಹೊಡೆಯೋದಕ್ಕೆ ಹಲವಾರು ಕೂಟ ಶಾಸನಗಳನ್ನು ರಚಿಸುವ ಹಲವಾರು ಉದಾಹರಣೆಗಳು ಕಂಡುಬಂದಿವೆ. 19ನೇ ಶತಮಾನದಲ್ಲಿ ಸಹ ಎಷ್ಟೋ ಜನ ಅವರೇ ಶಾಸನಗಳನ್ನು ರಚನೆ ಮಾಡಿಬಿಡ್ತಾ ಇದ್ರು, ಕ್ರಿಯೇಟ್ ಮಾಡಿಬಿಡ್ತಾ ಇದ್ರು. ಯಾಕಂದರೆ ಶಾಸನಗಳಿಗೆ ಬೆಲೆ ಇರುತ್ತೆ. ಈ ಕೃತಕ ಶಾಸನ ನಿರ್ಮಿಸೋದಕ್ಕೆ ಆ ವ್ಯಕ್ತಿಗೆ ಹಲವಾರು ಪ್ರೇರಣೆ ಇರುತ್ತೆ. ಒಂದು, ಆ ವ್ಯಕ್ತಿ ಆ ಶಾಸನವನ್ನು ತಾನು ಮೊದಲನೇ ಸಲ ಕಂಡಿಡ್ದ ಅಂತ ಹೇಳಿಕೊಂಡು ಖ್ಯಾತ ಹೊಂದಬಹುದು. ಮತ್ತು ಆ ಥರದ ಶಾಸನಕ್ಕೆ ಅತ್ಯುತ್ತಮವಾದ ಬೆಲೆ, ದುಡ್ಡು ಸಿಗ್ತಾ ಇತ್ತು. ಹೀಗಾಗಿ ಈ ಕೂಟ ಶಾಸನಗಳು ಹಲವಾರು ಸಂಖ್ಯೆಗಳಲ್ಲಿ ರಚನೆ ಆಯಿತು. ಆದರೆ ವಿದ್ವಾಂಸರು ಬಹಳ ಸುಲಭವಾಗಿ ಅಥವಾ ಅದನ್ನು ಅಧ್ಯಯನ ಮಾಡಿ ಯಾವುದು ಅಪ್ಪಟ ಶಾಸನ ಯಾವುದು ಕೂಟ ಶಾಸನ ಅಂತ ಕಂಡುಹಿಡಿತಾ ಇದ್ದಾರೆ. ಮೊದಲು ವೀರಗಲ್ಲುಗಳ ಬಗ್ಗೆ ತಿಳ್ಕೊಳ್ಳೋಣ.
ವೀರಗಲ್ಲುಗಳು ಕನ್ನಡ ನಾಡಿನ ಶಾಸನಗಳ ಒಂದು ವೈಶಿಷ್ಟ್ಯ. ಇವುಗಳ ಜೊತೆ ಮಾಸ್ತಿಗಲ್ಲುಗಳನ್ನು ಸಹ ಸೇರಿಸಬಹುದು. ಆದರೆ ಊರಿನ ಹಿತಕ್ಕಾಗಿ, ದುಷ್ಟ ಶಿಕ್ಷಣಕ್ಕಾಗಿ, ಸ್ವಾಮಿ ನಿಷ್ಠೆಯಿಂದ ಹೋರಾಡಿ ಮಡಿದ ವೀರ ಪುರುಷರ ಸ್ಮಾರಕಕ್ಕಾಗಿ ರಚಿತವಾದ ಶಾಸನ ವೀರಗಲ್ಲುಗಳು. ಕನ್ನಡ ಜನ ಮೊದಲಿನಿಂದಲೂ ಶೂರರಾಗಿದ್ದರು ಅನ್ನೋದಕ್ಕೆ ಇತಿಹಾಸನೇ ಸಾಕ್ಷಿಯಾಗಿದೆ. ಹಲವಾರು ಶಾಸನಗಳು ಪುರಾವೆಯಾಗಿದೆ. ಕೇವಲ ಚಕ್ರವರ್ತಿಗಳು, ರಾಜರು, ಮಂಡಲಾಧೀಶ್ವರರ ಪರಾಕ್ರಮ ತೋರಿಸುವ ವೀರಗಲ್ಲುಗಳ ಅಷ್ಟೇ ಅಲ್ಲ, ಊರೊಡೆಯರು, ಊರುಗಾವಂಡರು, ನಾಯಕರು, ಇನ್ನೂ ಸಾಮಾನ್ಯ ಜನರ ಪರಾಕ್ರಮವನ್ನು ವರ್ಣಿಸುವುದಕ್ಕೆ ಸಹ ಹಲವಾರು ವೀರಗಲ್ಲುಗಳು ಸ್ಥಾಪನೆಯಾಗಿವೆ. ಈ ವೀರಗಲ್ಲುಗಳನ್ನು ರಾಜನ ಪರವಾಗಿ ಯುದ್ಧದಲ್ಲಿ ಹೋರಾಡಿ ಗೆದ್ದುದಕ್ಕೆ ಅಥವಾ ಸತ್ತುದಕ್ಕೆ ನೆಡಲಾಗ್ತಾ ಇತ್ತು. ಅಷ್ಟೇ ಅಲ್ಲದೆ ಕರುಗಳನ್ನು ಕಳ್ಳರಿಂದ ರಕ್ಷಿಸಿ ಗೆದ್ದುದಕ್ಕೆ ಅಥವಾ ಸತ್ತುದಕ್ಕೆ ವೀರಗಲ್ಲುಗಳನ್ನು ನಡೆಸಲಾಗ್ತಾ ಇತ್ತು. ಊರಿನವರನ್ನು ಕಳ್ಳರಿಂದ ರಕ್ಷಿಸಿದ್ದಕ್ಕೆ ವೀರಗಲ್ಲುಗಳನ್ನು ನೆಡಲಾಗ್ತಾ ಇತ್ತು. ರಾಜ ಸತ್ತರೆ ತಾವೂ ಪ್ರಾಣ ಬಿಡುವ ಒಂದು ಪ್ರತಿಜ್ಞೆ ಮಾಡಿ ಅದನ್ನು ಆ ರೀತಿ ರಾಜ ಸತ್ತ ಮೇಲೆ ತಾನೂ ಪ್ರಾಣ ಬಿಟ್ಟಿದ್ದರ ಸಂಕೇತವಾಗಿ ಅದನ್ನು ವಿವರಿಸೋದಕ್ಕೆ ನೆಟ್ಟ ಕಲ್ಲುಗಳು ಸಹ ವೀರಗಲ್ಲುಗಳು. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಸಹ ಒಂದು ವೀರಗಲ್ಲು ಅಂತ ಹೇಳಬಹುದು. ಆದರೆ ಅದರ ಜೊತೆಗೆ ಅದು ದಾನದ ಪ್ರಯುಕ್ತ ನೆಡಲಾದ ಕಲ್ಲು ಅಂತಲೂ ಆಗುತ್ತೆ. ಯಾಕೆ ಅಂದರೆ ಅದರಲ್ಲಿ ಗೆದ್ದವರಿಗೆ ಕೊಟ್ಟ ಪುರಸ್ಕಾರವನ್ನು ಸಹ ಅದರಲ್ಲಿ ಹೇಳಲಾಗಿದೆ. ಇನ್ನು ವೀರಗಲ್ಲುಗಳಲ್ಲಿ ವಿಶಿಷ್ಟವಾದ ರೂಪ ಇರುತ್ತೆ. ಕಲ್ಲಿನ ಮೇಲಿರುವ ಶಿಲ್ಪ ಪರಾಕ್ರಮದ ಸಂಕೇತವನ್ನು ತೋರುತ್ತೆ. ಹೋರಾಟ ನಡೆದು ಅದರಲ್ಲಿ ನಾಯಕ ಬಿದ್ದಂತೆಯೂ, ಸ್ವರ್ಗದಿಂದ ಅಪ್ಸರೆಯರು ಬಂದು ಅವನನ್ನು ವಿಮಾನದಲ್ಲಿ ಇಟ್ಕೊಂಡು ಕೊಂಡೊಯ್ತಾ ಇರುವಂತೆಯೂ ಇರುವ ಶಿಲ್ಪಗಳು ವೀರಗಲ್ಲುಗಳ ಮೇಲೆ ಕೆತ್ತಲಾಗಿದೆ. ಈ ಶಿಲ್ಪಗಳ ಕೆಳಗೆ ಶಾಸನ ಬರೆದಿರುತ್ತೆ. ಇದು ವೀರಗಲ್ಲುಗಳ ಸ್ಥೂಲ ಸ್ವರೂಪ ಅಂತ ಹೇಳಬಹುದು. ಈ ವೀರಗಲ್ಲುಗಳಲ್ಲಿ ಚಕ್ರವರ್ತಿ ಅಥವಾ ಸಾಮಂತ ರಾಜನ ಹೆಸರಿರುತ್ತೆ. ಅದು ರಚಿತವಾದ ಕಾಲ ಇರುತ್ತೆ. ನಾಯಕ ಎದುರಿಸಿದ ಹೋರಾಟದ ಸ್ವರೂಪವನ್ನು ವಿವರಿಸಲಾಗುತ್ತೆ. ಹೀಗೆ ಯುದ್ಧ ಮಾಡಿ ತನ್ನ ಪ್ರಾಣವನ್ನು ಬಲಿ ಕೊಟ್ಟ ಯೋಧನ ಬಗ್ಗೆ ಹೇಳುವ ವೀರಗಲ್ಲುಗಳ ಜೊತೆಗೆ ಕಳ್ಳರು ಸೆರೆ ಹಿಡಿದ ತುರುಗಳನ್ನು ಮರಳಿಸುವ ಯತ್ನದಲ್ಲಿ ಸತ್ತ ವೀರರನ್ನು ಕುರಿತುವ ಹಲವಾರು ಸ್ಮಾರಕ ಕಲ್ಲುಗಳು ದೊರೆಯುತ್ತೆ. ಉದಾಹರಣೆಗೆ ಚಟ್ಟನಾಯಕ, ಗಟ್ಟಿಯ ನಾಯಕ, ಸಹಣಿಯ ಚಿನ್ನ, ಬೆಳ್ಳಗಾವಿ ಶಾಸನ, ಇವರೆಲ್ಲರ ಬಗ್ಗೆ ಹಲವಾರು ಶಾಸನಗಳನ್ನು ನಾವು ನೋಡಬಹುದು. ಪುರುಷರಂತೆ ಸ್ತ್ರೀಯರು ಸಹ ಅಸ್ತ್ರವನ್ನು ಹಿಡಿದು ಹೋರಾಡಿ ಯುದ್ಧದಲ್ಲಿ ಭಾಗವಹಿಸಿರ್ತಾರೆ. ಅದರಲ್ಲಿ ತನ್ನ ಪ್ರಾಣವನ್ನು ಬಲಿಕೊಟ್ಟ ವೀರ ರಮಣೀಯ ಒಂದು ವೀರಗಲ್ಲು ಸಹ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಹತ್ತಿರ ಸಿಕ್ಕಿದೆ. ರಾಜ ಸತ್ತ ಅಂತ ತಿಳಿದು ಅವನ ಕೆಳಗಡೆ ಇದ್ದ ಕುಬರಲಕ್ಷ ಎಂಬುವನು ತಾನೂ ಸಹ ಪ್ರಾಣ ಬಿಡ್ತಾನೆ. ಅವನ ಜೊತೆ ಅವನ ಹೆಂಡತಿ ಮತ್ತು ಅವನ ಪರಿವಾರ 100 ಜನ ಅವನ ಕೆಳಗಡೆ ಇದ್ದವರು ಸಹ ಪ್ರಾಣ ಬಿಡ್ತಾರೆ. ಇಂತಹವರಿಗೆ ಗರುಡರು ಅಂತ ಹೇಳಲಾಗ್ತಾ ಇತ್ತು. ಅವರ ನೆನಪಿನಲ್ಲಿ ಸಹ ಶಾಸನಗಳು ಕಂಡಿವೆ. ಈಗ ಮಾಸ್ತಿ ಕಲ್ಲುಗಳ ಬಗ್ಗೆ ತಿಳ್ಕೊಳ್ಳೋಣ. ಮಾಸ್ತಿ ಕಲ್ಲು ಅಥವಾ ಮಹಾಸತಿ ಕಲ್ಲು. ವೈದಿಕ ಯುಗದಲ್ಲಿ ಸಹಗಮನ ಪದ್ಧತಿ ಆಚರಣೆಯಲ್ಲಿ ಇರಲಿಲ್ಲ. ಅಥರ್ವ ವೇದದ ಕಾಲದಲ್ಲಿ ವಿಧವೆಯು ತನ್ನ ಗಂಡನ ಶವದ ಪಕ್ಕದಲ್ಲಿ ಮಲಗಿಕೊಳ್ತಾ ಇದ್ಲು. ಉಳಿದವರು ಕೆಳಗೆ ಇಳಿದು ಬಾ ಅಂತ ಕರೆದಾಗ ಅವಳು ತನ್ನ ಮಕ್ಕಳು ಮತ್ತು ಐಶ್ವರ್ಯದೊಡನೆ ಸುಖವಾಗಿ ಬಾಳಲಿ ಅಂತ ಜನ ಪ್ರಾರ್ಥನೆ ಮಾಡ್ತಾಯಿದ್ರು ಮತ್ತು ಅವಳನ್ನು ಕೆಳಗಿಳಿಸಿ ಬಹುಶಃ ಹಲವಾರು ಕೇಸ್ಗಳಲ್ಲಿ ವಿಧವೆಯನ್ನು ಅವಳ ಗಂಡನ ತಮ್ಮನಿಗೆ ಕೊಟ್ಟು ವಿವಾಹ ಮಾಡ್ತಾಯಿದ್ರು. ಇದು ಅಥರ್ವ ವೇದದ ಕಾಲ. ಬ್ರಾಹ್ಮಣ್ಯಗಳಲ್ಲೂ ಗೃಹ ಸೂತ್ರಗಳಲ್ಲೂ ಸಹ ಸಹಗಮನವನ್ನು ಹೆಸರಿಸಿಲ್ಲ. ಮಹಾಭಾರತದ ಮಾದ್ರಿ ಸಹಗಮನ ಮಾಡಿಕೊಂಡು ಅನ್ನುವುದು ಮಹಾಭಾರತದಲ್ಲಿ ಇದ್ದರೂ ಸಹ ಕ್ರಿಸ್ತಪೂರ್ವ 400ರವರೆಗೆ ಸಹಗಮನ ಪದ್ಧತಿ ಭಾರತದಲ್ಲಿ ಎಲ್ಲೂ
ಕಾಣಿಸಿಕೊಂಡಿಲ್ಲ. ಸಹಗಮನದ ಮೊದಲ ಐತಿಹಾಸಿಕ ನಿದರ್ಶನ ಅಂದರೆ ಕ್ರಿಸ್ತಪೂರ್ವ 316ರಲ್ಲಿ ಗ್ರೀಕರೊಡನೆ ಹೋರಾಡಿ ಮಡಿದ ಕೆತ್ಯೂಸನ ಕಿರಿಯ ಹೆಂಡತಿಯ ಸಹಗಮನ. ಈ ಸಹಗಮನ ಪದ್ಧತಿಗೆ ಪ್ರಾಚೀನ ಸ್ಮೃತಿಕಾರರಾದ ಮನು ಮತ್ತು ಯಾಜ್ಞವಲ್ಕರ ಒಪ್ಪಿಗೆ ಸಹ ಇರಲಿಲ್ಲ. ತನ್ನ ಗಂಡನ ಸಾವಿನ ನಂತರ ಕಠಿಣವಾದ ವ್ರತಾಚರಣೆಯಿಂದ ಅವಳು ಕಾಲ ಕಳಿಬೇಕು ಅಂತ ನಿಯಮಗಳನ್ನು ವಿಧಿಸಿದ್ರೆ ಹೊರತು ಸಹಗಮನವನ್ನು ಅವರು ಹೇಳಿರಲಿಲ್ಲ. ವಿಷ್ಣು ಬೃಹಸ್ಪತಿಗಳು ಮಾತ್ರ ತಪಸ್ಸು ಅಥವಾ ಸಹಗಮನ ಇವೆರಡರಲ್ಲಿ ಒಂದನ್ನು ವಿಧವೆ ಆರಿಸಿಕೊಳ್ಳಬಹುದು ಅಂತ ಹೇಳಿದರು. ಕ್ರಿಸ್ತಶಕ 4ನೇ ಶತಮಾನದಿಂದ ಸಹಗಮನ ಪದ್ಧತಿ ಹೆಚ್ಚು ಪ್ರಚಾರಕ್ಕೆ ಬಂತು. ಗಂಡನ ಸಾವಿನ ನಂತರ ಹೆಂಡತಿ ಅಗ್ನಿ ಪ್ರವೇಶ ಮಾಡಿದರೆ ಅವಳು ಅವಳ ಗಂಡನು ಪಾಪದಿಂದ ಮುಕ್ತರಾಗ್ತಾರೆ, 3.5 ಕೋಟಿ ವರ್ಷ ಸ್ವರ್ಗದಲ್ಲಿ ಸುಖವಾಗಿರ್ತಾರೆ ಅಂತ ಹಾರಿತ ಮುಂತಾದವರು ಹೇಳಿದ್ದಾರೆ. ಕಾಳಿದಾಸ ಸಹಗಮನವನ್ನು ಸಹಜವಾದದ್ದು ಅಂದರೆ ಬಾಣ ತನ್ನ ಕಾದಂಬರಿಯಲ್ಲಿ ಅದನ್ನು ಉಗ್ರವಾಗಿ ವಿರೋಧಿಸಿದ್ದಾನೆ. ಉತ್ತರ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಕಾಶ್ಮೀರದಲ್ಲಿ ಇದು ಬಹಳ ಪ್ರಬಲವಾಯಿತು ಅಂತ ಕಲ್ಯಾಣ ರಾಜತರಂಗಿಣಿಯಿಂದ ಗೊತ್ತಾಗುತ್ತೆ. ದಕ್ಷಿಣ ಭಾರತದಲ್ಲಿ ಸಹ ಕ್ರಿಸ್ತಶಕ 10ನೇ ಶತಮಾನದವರೆಗೆ ಸಹಗಮನ ಪದ್ಧತಿ ಪ್ರಚಾರಕ್ಕೆ ಬಂದಿರಲಿಲ್ಲ. 10ನೇ ಶತಮಾನದ ನಂತರ ಅಲ್ಲಿ ಇಲ್ಲಿ ಸಹಗಮನದ ಉದಾಹರಣೆಗಳನ್ನು ನೋಡೋದಕ್ಕೆ ಶುರುವಾಯಿತು. ಕರ್ನಾಟಕದಲ್ಲಿ ಸಹಗಮನದ ಮೊದಲ ಉಲ್ಲೇಖ ಅಂದರೆ ಬಹುಶಃ ಕ್ರಿಸ್ತಶಕ 400ರ ಸೊರಬ ತಾಲೂಕಿನ ಒಂದು ಶಾಸನ ಹೇಳುತ್ತೆ. ಕದಂಬ ವಂಶದ ರಾಣಿಯೊಬ್ಬಳು ರವಿವರ್ಮನೊಡನೆ ಮುಕ್ತಳಾದಂತೆ ಆ ಶಾಸನ ತಿಳಿಸುತ್ತೆ. ಅಂದರೆ ಆಕೆಯ ಗಂಡ ರವಿವರ್ಮ ಸತ್ತು ಹೋದಾಗ ಅವಳು ಸಹ ಜೊತೆಯಲ್ಲಿ ಸಾಯ್ತಾಳೆ. ಇದರ ನಂತರ ಕ್ರಿಸ್ತಶಕ 908ರವರೆಗೆ ಯಾವುದೇ ಸಹಗಮನದ ಕುರುಹು ಇಲ್ಲ. ಕ್ರಿಸ್ತಶಕ 972ರಲ್ಲಿ ಕರ್ನಾಟಕದಲ್ಲಿ ಸಹಗಮನದ ಸ್ಪಷ್ಟ ಐತಿಹಾಸಿಕ ನಿದರ್ಶನ ಸಿಕ್ಕಿದೆ. ಇದರ ಬಗ್ಗೆ ಒಂದು ಶಾಸನ ಸ್ಪಷ್ಟವಾಗಿದೆ. ಬಿರಿಯಣ್ಣ ಎನ್ನುವವನು ಮಡಿದಾಗ ಅವನ ಹೆಂಡತಿ ಜಕ್ಕಬ್ಬೆ ಸಹ ಪ್ರಾಣ ತ್ಯಜಿಸ್ತಾಳೆ. ಸರಿಸುಮಾರು ಅದೇ ಸಮಯದಲ್ಲಿ ನಾಗದೇವನ ಹೆಂಡತಿಯರಾದ ಅತ್ತಿಮಬ್ಬೆ ಮತ್ತು ಗುಂಡಮಬ್ಬೆ ಅಂತ ಇಬ್ಬರು ಇರ್ತಾರೆ, ಸೋದರಿಯರು. ನಾಗದೇವ ಸತ್ತು ಹೋದಾಗ ಅತ್ತಿಮಬ್ಬೆಗೆ ಒಬ್ಬ ಚಿಕ್ಕ ಮಗು ಇರುತ್ತೆ. ಆ ಮಗುವನ್ನು ನೋಡ್ಕೋಬೇಕು ಅತ್ತಿಮಬ್ಬೆ ಅಂತ ಹೇಳಿ ಅವಳ ಸೋದರಿಯಾದ ಗುಂಡಮಬ್ಬೆ ಸಹಗಮನ ಮಾಡ್ತಾಳೆ. ಈ ಸಹಗಮನದಲ್ಲಿ ಸಹ 2 ಬಗೆ ಸಹಗಮನ ಇದೆ. ಒಂದು ಸಹಗಮನ, ಇನ್ನೊಂದು ಅನುಗಮನ. ಸಹಗಮನ ಅಂದರೆ ಪತಿಯ ಶವದ ಜೊತೆಯಲ್ಲೇ ಚಿತೆಯಿರುವುದು ಸಹಗಮನ. ಪತಿ ಎಲ್ಲೋ ಬೇರೆ ಕಡೆ ಪ್ರಾಣ ಬಿಟ್ಟಾಗ ಆ ವಿಷಯ ತಿಳಿದುಕೊಂಡು ತಾನು ಇನ್ನೊಂದು ಕಡೆ ಪ್ರಾಣ ಬಿಡೋದಕ್ಕೆ ಅನುಗಮನ ಅಥವಾ ಅನುಮರಣ ಅಂತ ಹೇಳಲಾಗುತ್ತೆ. ನಾವು ಬೆಳತೂರು ಶಾಸನವನ್ನು ಮುಂದೆ ಓದ್ತೀವಿ. ಅದು ಅನುಮರಣದ ಅಥವಾ ಅನುಗಮನದ ಒಂದು ಉದಾಹರಣೆ. ಈ ಸಹಗಮನಕ್ಕೆ ಸಾಮಾಜಿಕವಾದ ಕಾರಣಗಳು ಸಹ ಇದೆ. ಏನು ಅಂದರೆ, ಯಾವಾಗ ವಿದೇಶಿ ಆಕ್ರಮಣಕಾರರು, ಕ್ರೂರಿಗಳು ಒಂದು ರಾಜ್ಯವನ್ನು ಸೋಲಿಸ್ತಾರೆ, ಎಲ್ಲವನ್ನು ಲೂಟಿ ಮಾಡ್ತಾರೆ, ಆಗ ರಾಜನ ಹೆಂಡತಿಯರು, ಯೋಧರ ಹೆಂಡತಿಯರನ್ನೆಲ್ಲ ಗೆದ್ದ ರಾಜ ಮತ್ತು ಅವನ ಕಡೆಯವರು ಎತ್ಕೊಂಡು ಹೋಗಿ ಅವರು ಮದುವೆ ಆಗ್ತಾ ಇದ್ರಲ್ವ, ಆ ಒಂದು ಅವಮಾನವನ್ನು ಭರಿಸಲಾಗದೆ ಈ 6ನೇ ಶತಮಾನದಿಂದ ಶುರುವಾಗುವ ಇಂತಹ ಒಂದು ಆಕ್ರಮಣಗಳ ದೆಸೆಯಿಂದ ಮಹಿಳೆಯರು ತಮ್ಮ ಮಾನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಸಹಗಮನಕ್ಕೆ ಒಳಗಾಗ್ತಾ ಇದ್ರು ಅನ್ನೋದು ಒಂದು ವಾದ. ಅದರಲ್ಲೂ 10ನೇ ಶತಮಾನದ ನಂತರ ಹಲವಾರು ನಿದರ್ಶನಗಳು ಸಹಗಮನದ ಬಗ್ಗೆ ಇದೆ. ಈ ಸಹಗಮನದ ಸ್ಮಾರಕಗಳೇ ಮಾಸ್ತಿ ಕಲ್ಲುಗಳು. ಇದನ್ನು ಮಹಾಸತಿ ಕಲ್ಲು ಅಂತಲೂ ಹೇಳಲಾಗುತ್ತೆ. ಇದರಲ್ಲಿ ಹೆಚ್ಚು ವಿಷಯ ಏನು ಇರೋದಿಲ್ಲ, ಕೇವಲ ಒಂದು ಚಿತ್ರ ಇರುತ್ತೆ. ಎತ್ತಿದ ತೋಳಿನ ಸ್ತ್ರೀಯ ಚಿತ್ರ ಇರುತ್ತೆ. ಸ್ತ್ರೀಯ ತಲೆಯ ಹಿಂದೆ ಬೆಂಕಿಯ ಜ್ವಾಲೆಗಳನ್ನು ಕೆತ್ತಿರ್ತಾರೆ. ದಿವಂಗತ MS ಪುಟ್ಟಣ್ಣಯವರ ಮಾಡಿದ್ದುಣ್ಣು ಮಹಾರಾಯ ಕಾದಂಬರಿಯಲ್ಲಿ
ಸಹಗಮನವನ್ನು ಬಹಳ ವಿವರವಾಗಿ ಚಿತ್ರಿಸಲಾಗಿದೆ. ಈ ಸಹಗಮನ ಗಂಡನಿಗಾಗಿ ಹೆಂಡತಿ ಪ್ರಾಣ ಬಿಡೋದ್ರ ಜೊತೆ ಮತ್ತೊಂದು ಒಂದು ವ್ಯವಸ್ಥೆ ಏನಿತ್ತು ಅಂದರೆ ವೇಳೆವಾಳಿ, ಒಡೆಯನಿಗಾಗಿ ಪ್ರಾಣ ಬಿಡುವುದು. ಒಂದು ಕಡೆ ಏನಾದರೂ ಒಡೆಯ ಪ್ರಾಣವನ್ನು ತ್ಯಜಿಸಿದರೆ ಅದಕ್ಕಾಗಿ ತಾನೂ ಸಹ ಪ್ರಾಣವನ್ನು ಬಿಡೋದನ್ನು ವೇಳವಾಳಿ ಅಂತ ಹೇಳಲಾಗ್ತಿತ್ತು. ಸಹಗಮನ ಮತ್ತು ವೇಳೆವಾಳಿ ಎರಡರಲ್ಲೂ ಕೃತಜ್ಞತೆ ಇದೆ, ಭಕ್ತಿ ಇದೆ. ಈ ಎರಡರಲ್ಲೂ ಅವರಿಗೆ ಮತ್ತೊಂದು ಲೋಕ ಇದೆ, ಅಲ್ಲಿ ನಾವು ಒಟ್ಟಿಗೆ ಇರ್ತೀವಿ ಅನ್ನೋ ಒಂದು ನಂಬಿಕೆ ಇತ್ತು. ಆದರೆ ಭಾರತದಲ್ಲಿ ಈಗ ಇಂತಹ ಸಂಪ್ರದಾಯಗಳು ಸಾಂವಿಧಾನಿಕವಾಗಿ ತಪ್ಪು. ಕೆಲವೊಂದು ಉದಾಹರಣೆಗಳು ಎಷ್ಟು ಕೆಟ್ಟದಾಗಿದೆ ಅಂದರೆ, ಹಲವು ಪ್ರದೇಶಗಳಲ್ಲಿ ಗುಜರಾತ್ ಮತ್ತು ಬೆಂಗಾಲಗಳಲ್ಲಿ ಬಹಳ ಕ್ರೂರವಾಗಿ ಈ ಗಂಡ ಸತ್ತು ಹೋದಾಗ ವಿಧವೆಯನ್ನು ಕಟ್ಟಿ ಬೆಂಕಿಗೆ ಹಾಕ್ತಾಯಿದ್ರು. ಬಂಗಾಳದಲ್ಲಿ ಮರದ ಕಂಬಕ್ಕೆ ವಿಧವೆಯ ಕಾಲುಗಳನ್ನು ಕಟ್ಟಿ ಸುಟ್ಟು ಹಾಕ್ತಾಯಿದ್ರು. ಇಂತಹ ಕ್ರೂರ ಕೃತ್ಯಗಳು ಕರ್ನಾಟಕದಲ್ಲಿ ಕಾಣಿಸಿಕೊಂಡಿಲ್ಲ. ಇದು ಕರ್ನಾಟಕದ ಒಂದು ಒಳ್ಳೆಯ ಮನಸ್ಥಿತಿಯನ್ನು ತೋರಿಸುತ್ತೆ. ನಿಸದಿ ಕಲ್ಲು. ಏನು ನಿಸದಿ ಕಲ್ಲು ಅಂದರೆ, ಬಹಳಷ್ಟು ಜನ ಮಾಸ್ತಿಗಲ್ಲು, ವೀರಗಲ್ಲು ಕೇಳಿರ್ತೀವಿ, ನಿಸದಿಗಲ್ಲು ಅನ್ನೋದನ್ನು ಕೇಳಿರೋದಿಲ್ಲ. ಸನ್ಯಸನ ವಿಧಿಯಿಂದ ಮಡಿದವರ ಸ್ಮಾರಕವಾಗಿ ನೆಡುವ ಕಲ್ಲುಗಳಿಗೆ ನಿಸದಿ ಕಲ್ಲು ಅಂತ ಕರೀತಾರೆ. ಬಹುತೇಕ ಜೈನ ಮುನಿಗಳು ಈ ತರಹ ಸಾವನ್ನಪ್ಪಿದಾಗ ಬಸದಿಗಳ ಮುಂದಿನ ಪ್ರತ್ಯೇಕ ಶಿಲಾಫಲಕಗಳಲ್ಲಿ, ಬಸದಿಯ ಕಂಬಗಳ ಮೇಲೆ, ಊರ ಹೊರಗಿನ ಹೊಲಗಳಲ್ಲಿ ನಟ್ಟ ಕಲ್ಲುಗಳಲ್ಲಿ, ಬಂಡೆಗಳ ಮೇಲೆ ಈ ನಿಷದಿ ಕಲ್ಲುಗಳು ಕಾಣಿಸುತ್ತೆ. ಈ ನಿಸದಿ ಕಲ್ಲುಗಳಲ್ಲಿ ಸನ್ಯಾಸನದ ವಿಷಯ ಮಾತ್ರ ಹೇಳಿರಬಹುದು, ಅಥವಾ ಅದರ ಜೊತೆಗೆ ಸನ್ಯಾಸನ ಸ್ವೀಕರಿಸಿದ ವ್ಯಕ್ತಿಯ ಚಿತ್ರವೂ ಇರಬಹುದು. ಸ್ತ್ರೀಯರಿಬ್ಬರು ಈ ರೀತಿ ಮಡಿದ ವಿಷಯವನ್ನು ತಿಳಿಸುವ ಒಂದು ಶಾಸನ ಇದೆ. ಇದು 3 ಹಂತದಲ್ಲಿರುತ್ತೆ. ಈ ಥರದ ಶಾಸನ ಕೆಳಗಡೆ ಸ್ತ್ರೀಯರ ಚಿತ್ರ ಇರುತ್ತೆ, ಮೇಲ್ಗಡೆ ವಿಮಾನದಲ್ಲಿ ಅವರನ್ನು ಕರೆದೊಯ್ಯುವ ಚಿತ್ರ ಇದೆ, ಅದರ ಮೇಲ್ಗಡೆ ಜಿನ ಸಾನ್ನಿಧ್ಯದಲ್ಲಿ ಅವರಿರುವ ಚಿತ್ರ ಇರುತ್ತೆ. ಇನ್ನೂ ಹಲವು ನಿಷದಿ ಕಲ್ಲುಗಳ ಮೇಲೆ ಜಿನ ಸ್ತೋತ್ರವನ್ನು ಹೇಳುವ ಗುರುವಿನ ಚಿತ್ರ ಇರುತ್ತೆ. ಗುರುವಿನ ಮುಂದೆ ಪುಸ್ತಕ ಇರುವ ಒಂದು ವ್ಯಾಸಪೀಠ ಇರುತ್ತೆ, ಮತ್ತು ವ್ಯಾಸಪೀಠದ ಇನ್ನೊಂದು ಕಡೆ ವ್ರತಧಾರಿಯಾದ ಜಿನಸ್ತೋತ್ರವನ್ನು ಕೇಳುತ್ತಿರುವ ವ್ಯಕ್ತಿ. ಈ ಬಗೆಯ ಚಿತ್ರಗಳು ಇರುತ್ತೆ. ಈ ತರಹ ಗುರುವಿನ ಹತ್ತಿರ ಕುಳಿತು ಪ್ರಾಣ ತ್ಯಜಿಸಿದ ಆ ಸ್ಥಳವನ್ನು ಮುಂದಿನವರು ನೆನಪಿಟ್ಕೊಳ್ಳಿ ಎನ್ನುವುದಕ್ಕೆ ಒಂದು ಬರಹವನ್ನು ಕೆತ್ತಿಸ್ತಾ ಇದ್ರು. ಅದಕ್ಕೆ ನಿಷೀದಿಕಾ ಅಂತ ಹೆಸರಿತ್ತು. ಬಹುತೇಕ ಜೈನ ಸನ್ಯಾಸಿಗಳು ಸಲ್ಲೇಖನ ವ್ರತವನ್ನು ಕೈಗೊಂಡು ಆಹಾರವನ್ನು ಸ್ವೀಕರಿಸದೆ ದೇಹವನ್ನು ಬಿಟ್ಟು ಮೋಕ್ಷವನ್ನು ಪಡೆದ ಮೇಲೆ ಅವರ ಸ್ಮಾರಕವಾಗಿ ನೆಟ್ಟಿರುವ ಕಲ್ಲುಗಳು ನಿಸದಿ ಕಲ್ಲುಗಳು. ಅಂತಿಮವಾಗಿ ಈ ಘಟಕದ ಸಾರಾಂಶ ಏನು ಅಂದರೆ, ನಾವು ಮೊದಲಿಗೆ ಶಾಸನಗಳಲ್ಲಿ ಕಾಲಗಣನೆ ಹೇಗೆ ಮಾಡ್ತಾ ಇತ್ತು, ಶಕಗಳು ಯಾವುದು ಅಂತ ತಿಳ್ಕೊಂಡ್ವಿ. ನಂತರ ಶಾಸನಗಳಲ್ಲಿ ಭಾಷೆ ಹೇಗಿರುತ್ತೆ ಅಂತ ತಿಳ್ಕೊಂಡ್ವಿ. ನಂತರ ಕೂಟಶಾಸನಗಳ ಬಗ್ಗೆ ತಿಳ್ಕೊಂಡ್ವಿ. ಯಾವ ಶಾಸನಗಳು ನೈಜ ಶಾಸನಗಳಲ್ಲ ಅನ್ನೋದನ್ನು ತಿಳ್ಕೊಂಡ್ವಿ. ನಂತರ ವೀರರ ನೆನಪಿನಲ್ಲಿ ನೆಡ್ತಾ ಇದ್ದ ವೀರಗಲ್ಲುಗಳ ಬಗ್ಗೆ ತಿಳ್ಕೊಂಡ್ವಿ. ನಂತರ ಪತಿ ಮರಣಿಸಿದಾಗ ಸಹಗಮನ ಮಾಡುತ್ತಿದ್ದ ಮಹಿಳೆಯರ ಬಗ್ಗೆ ನೆಡಲಾಗುತ್ತಿದ್ದ ಮಾಸ್ತಿಗಲ್ಲುಗಳ ಬಗ್ಗೆ ತಿಳ್ಕೊಂಡ್ವಿ. ನಂತರ ಸನ್ಯಾಸನ ವ್ರತವನ್ನು ಸ್ವೀಕರಿಸಿ ಮರಣಿಸ್ತಾ ಇದ್ದ ಅವರ ಬಗ್ಗೆ ನೆಡುತ್ತಿದ್ದ ನಿಸದಿಗಲ್ಲುಗಳ ಬಗ್ಗೆ ಸಹ ಈ ಘಟಕದಲ್ಲಿ ತಿಳ್ಕೊಂಡ್ವಿ. ಇಲ್ಲಿಗೆ ಈ ಘಟಕದ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ಹೇಳಲಾಗಿದೆ. ಈ ಘಟಕದ ವಿಷಯಗಳು ನಿಮಗೆ ಅರ್ಥ ಆಗಿದೆ ಅನ್ನೋದಾದರೆ ಈ ವಿಡಿಯೋ ಕೆಳಗಡೆ ಇರುವ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ.